ಇಸ್ರೇಲ್ ನಡುವೆ ಯುದ್ಧ ಕಾಳಗ ತಾರಕಕ್ಕೇರ್ತಾ ಇದೆ. ಈ ನಡುವೆ ಇರಾನ್ನಲ್ಲಿ ಸಿಲುಕಿರುವಂತಹ 102 ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ. ಅನಿವಾಸಿ ಭಾರತೀಯ ಸಮಿತಿಯಿಂದ ಅಧಿಕೃತವಾದಂತಹ ಮಾಹಿತಿಯನ್ನ ಈಗ ಪ್ರಕಟಿಸಲಾಗಿದೆ. 4-5 ದಿನಗಳಲ್ಲಿ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆದುಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷ ಆರತಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲರ ರಕ್ಷಣೆಗಾಗಿ ವಿದೇಶಾಂಗ ಇಲಾಖೆ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದೀವಿ. ಇತರೆ ರಾಷ್ಟ್ರಗಳ ಗಡಿ ಮೂಲಕವೂ ಕೂಡ ಸುರಕ್ಷಿತವಾಗಿ ಕರೆಯನ್ನ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವರ ಲಿಸ್ಟ್ ಅನ್ನ ಕೂಡ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇರಾನ್ ಮತ್ತೊಂದು ಯೂನಿವರ್ಸಿಟಿಯಲ್ಲಿ 25 ವಿದ್ಯಾರ್ಥಿಗಳಿದ್ದಾರೆ. ಇರಾನ್ನ ಕೋಮ್ ಅನ್ನುವ ಧಾರ್ಮಿಕ ಸ್ಥಳದಲ್ಲಿ ಅವರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಇನ್ನು ಇರಾನ್ ಪೂರ್ವ ಭಾಗ ಟರ್ಬೆಕಿಸ್ತಾನಿ ಮೂಲಕ ಕರೆತರುವ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತೇಳಿ ಇನ್ನು ಗೌರಿಬಿದ್ನೂರವರೇ ಇದ್ದಾರೆ. 102 ಮಂದಿ ಇರಾನ್ನಲ್ಲಿ ಸಿಲುಕಿದ್ದಾರೆ. ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರುವ ಕೆಲಸ. ಇಸ್ರೇಲ್ ನಡುವೆ ಯುದ್ಧ ಕಾಳಗ ತಾರಕಕ್ಕೇರ್ತಾ ಇದೆ. ಈ ನಡುವೆ ಇರಾನ್ನಲ್ಲಿ ಸಿಲುಕಿರುವಂತಹ 102 ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ. ಅನಿವಾಸಿ ಭಾರತೀಯ ಸಮಿತಿಯಿಂದ ಅಧಿಕೃತವಾದಂತಹ ಮಾಹಿತಿಯನ್ನ ಈಗ ಪ್ರಕಟಿಸಲಾಗಿದೆ. 4-5 ದಿನಗಳಲ್ಲಿ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆದುಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷ ಆರತಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲರ ರಕ್ಷಣೆಗಾಗಿ ವಿದೇಶಾಂಗ ಇಲಾಖೆ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದೀವಿ. ಇತರೆ ರಾಷ್ಟ್ರಗಳ ಗಡಿ ಮೂಲಕವೂ ಕೂಡ ಸುರಕ್ಷಿತವಾಗಿ ಕರೆಯನ್ನ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವರ ಲಿಸ್ಟ್ ಅನ್ನ ಕೂಡ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇರಾನ್ ಮತ್ತೊಂದು ಯೂನಿವರ್ಸಿಟಿಯಲ್ಲಿ 25 ವಿದ್ಯಾರ್ಥಿಗಳಿದ್ದಾರೆ. ಇರಾನ್ನ ಕೋಮ್ ಅನ್ನುವ ಧಾರ್ಮಿಕ ಸ್ಥಳದಲ್ಲಿ ಅವರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಇನ್ನು ಇರಾನ್ ಪೂರ್ವ ಭಾಗ ಟರ್ಬೆಕಿಸ್ತಾನಿ ಮೂಲಕ ಕರೆತರುವ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತೇಳಿ ಇನ್ನು ಗೌರಿಬಿದ್ನೂರವರೇ ಇದ್ದಾರೆ. 102 ಮಂದಿ ಇರಾನ್ನಲ್ಲಿ ಸಿಲುಕಿದ್ದಾರೆ. ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರುವ ಕೆಲಸ. ಇಸ್ರೇಲ್ ನಡುವೆ ಯುದ್ಧ ಕಾಳಗ ತಾರಕಕ್ಕೇರ್ತಾ ಇದೆ. ಈ ನಡುವೆ ಇರಾನ್ನಲ್ಲಿ ಸಿಲುಕಿರುವಂತಹ 102 ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ. ಅನಿವಾಸಿ ಭಾರತೀಯ ಸಮಿತಿಯಿಂದ ಅಧಿಕೃತವಾದಂತಹ ಮಾಹಿತಿಯನ್ನ ಈಗ ಪ್ರಕಟಿಸಲಾಗಿದೆ. 4-5 ದಿನಗಳಲ್ಲಿ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆದುಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷ ಆರತಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲರ ರಕ್ಷಣೆಗಾಗಿ ವಿದೇಶಾಂಗ ಇಲಾಖೆ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದೀವಿ. ಇತರೆ ರಾಷ್ಟ್ರಗಳ ಗಡಿ ಮೂಲಕವೂ ಕೂಡ ಸುರಕ್ಷಿತವಾಗಿ ಕರೆಯನ್ನ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವರ ಲಿಸ್ಟ್ ಅನ್ನ ಕೂಡ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇರಾನ್ ಮತ್ತೊಂದು ಯೂನಿವರ್ಸಿಟಿಯಲ್ಲಿ 25 ವಿದ್ಯಾರ್ಥಿಗಳಿದ್ದಾರೆ. ಇರಾನ್ನ ಕೋಮ್ ಅನ್ನುವ ಧಾರ್ಮಿಕ ಸ್ಥಳದಲ್ಲಿ ಅವರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಇನ್ನು ಇರಾನ್ ಪೂರ್ವ ಭಾಗ ಟರ್ಬೆಕಿಸ್ತಾನಿ ಮೂಲಕ ಕರೆತರುವ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತೇಳಿ ಇನ್ನು ಗೌರಿಬಿದ್ನೂರವರೇ ಇದ್ದಾರೆ. 102 ಮಂದಿ ಇರಾನ್ನಲ್ಲಿ ಸಿಲುಕಿದ್ದಾರೆ. ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರುವ ಕೆಲಸ. ಇಸ್ರೇಲ್ ನಡುವೆ ಯುದ್ಧ ಕಾಳಗ ತಾರಕಕ್ಕೇರ್ತಾ ಇದೆ. ಈ ನಡುವೆ ಇರಾನ್ನಲ್ಲಿ ಸಿಲುಕಿರುವಂತಹ 102 ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ. ಅನಿವಾಸಿ ಭಾರತೀಯ ಸಮಿತಿಯಿಂದ ಅಧಿಕೃತವಾದಂತಹ ಮಾಹಿತಿಯನ್ನ ಈಗ ಪ್ರಕಟಿಸಲಾಗಿದೆ. 4-5 ದಿನಗಳಲ್ಲಿ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆದುಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷ ಆರತಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲರ ರಕ್ಷಣೆಗಾಗಿ ವಿದೇಶಾಂಗ ಇಲಾಖೆ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದೀವಿ. ಇತರೆ ರಾಷ್ಟ್ರಗಳ ಗಡಿ ಮೂಲಕವೂ ಕೂಡ ಸುರಕ್ಷಿತವಾಗಿ ಕರೆಯನ್ನ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವರ ಲಿಸ್ಟ್ ಅನ್ನ ಕೂಡ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇರಾನ್ ಮತ್ತೊಂದು ಯೂನಿವರ್ಸಿಟಿಯಲ್ಲಿ 25 ವಿದ್ಯಾರ್ಥಿಗಳಿದ್ದಾರೆ. ಇರಾನ್ನ ಕೋಮ್ ಅನ್ನುವ ಧಾರ್ಮಿಕ ಸ್ಥಳದಲ್ಲಿ ಅವರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಇನ್ನು ಇರಾನ್ ಪೂರ್ವ ಭಾಗ ಟರ್ಬೆಕಿಸ್ತಾನಿ ಮೂಲಕ ಕರೆತರುವ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತೇಳಿ ಇನ್ನು ಗೌರಿಬಿದ್ನೂರವರೇ ಇದ್ದಾರೆ. 102 ಮಂದಿ ಇರಾನ್ನಲ್ಲಿ ಸಿಲುಕಿದ್ದಾರೆ. ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರುವ ಕೆಲಸ. ಇಸ್ರೇಲ್ ನಡುವೆ ಯುದ್ಧ ಕಾಳಗ ತಾರಕಕ್ಕೇರ್ತಾ ಇದೆ. ಈ ನಡುವೆ ಇರಾನ್ನಲ್ಲಿ ಸಿಲುಕಿರುವಂತಹ 102 ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ. ಅನಿವಾಸಿ ಭಾರತೀಯ ಸಮಿತಿಯಿಂದ ಅಧಿಕೃತವಾದಂತಹ ಮಾಹಿತಿಯನ್ನ ಈಗ ಪ್ರಕಟಿಸಲಾಗಿದೆ. 4-5 ದಿನಗಳಲ್ಲಿ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆದುಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷ ಆರತಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲರ ರಕ್ಷಣೆಗಾಗಿ ವಿದೇಶಾಂಗ ಇಲಾಖೆ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದೀವಿ. ಇತರೆ ರಾಷ್ಟ್ರಗಳ ಗಡಿ ಮೂಲಕವೂ ಕೂಡ
ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವರ ಲಿಸ್ಟ್ ಅನ್ನ ಕೂಡ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇರಾನ್ ಮತ್ತೊಂದು ಯೂನಿವರ್ಸಿಟಿಯಲ್ಲಿ 25 ವಿದ್ಯಾರ್ಥಿಗಳಿದ್ದಾರೆ. ಇರಾನ್ನ ಕೋಮ್ ಅನ್ನುವ ಧಾರ್ಮಿಕ ಸ್ಥಳದಲ್ಲಿ ಅವರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಇನ್ನು ಇರಾನ್ ಪೂರ್ವ ಭಾಗ ಟರ್ಬೆಕಿಸ್ತಾನಿ ಮೂಲಕ ಕರೆತರುವ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತೇಳಿ ಇನ್ನು ಗೌರಿಬಿದ್ನೂರವರೇ ಇದ್ದಾರೆ. 102 ಮಂದಿ ಇರಾನ್ ನಲ್ಲಿ ಸಿಲುಕಿದ್ದಾರೆ. ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರುವ ಕೆಲಸ. ಇಸ್ರೇಲ್ ನಡುವೆ ಯುದ್ಧ ಕಾಳಗ ತಾರಕಕ್ಕೇರ್ತಾ ಇದೆ. ಈ ನಡುವೆ ಇರಾನ್ ನಲ್ಲಿ ಸಿಲುಕಿರುವಂತಹ 102 ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ. ಅನಿವಾಸಿ ಭಾರತೀಯ ಸಮಿತಿಯಿಂದ ಅಧಿಕೃತವಾದಂತಹ ಮಾಹಿತಿಯನ್ನ ಈಗ ಪ್ರಕಟಿಸಲಾಗಿದೆ. 4-5 ದಿನಗಳಲ್ಲಿ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆದುಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷ ಆರತಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲರ ರಕ್ಷಣೆಗಾಗಿ ವಿದೇಶಾಂಗ ಇಲಾಖೆ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದೀವಿ. ಇತರೆ ರಾಷ್ಟ್ರಗಳ ಗಡಿ ಮೂಲಕವೂ ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವರ ಲಿಸ್ಟ್ ಅನ್ನ ಕೂಡ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇರಾನ್ ಮತ್ತೊಂದು ಯೂನಿವರ್ಸಿಟಿಯಲ್ಲಿ 25 ವಿದ್ಯಾರ್ಥಿಗಳಿದ್ದಾರೆ. ಇರಾನ್ನ ಕೋಮ್ ಅನ್ನುವ ಧಾರ್ಮಿಕ ಸ್ಥಳದಲ್ಲಿ ಅವರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಇನ್ನು ಇರಾನ್ ಪೂರ್ವ ಭಾಗ ಟರ್ಬೆಕಿಸ್ತಾನಿ ಮೂಲಕ ಕರೆತರುವ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತೇಳಿ ಇನ್ನು ಗೌರಿಬಿದ್ನೂರವರೇ ಇದ್ದಾರೆ. 102 ಮಂದಿ ಇರಾನ್ ನಲ್ಲಿ ಸಿಲುಕಿದ್ದಾರೆ. ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರುವ ಕೆಲಸ. ಇಸ್ರೇಲ್ ನಡುವೆ ಯುದ್ಧ ಕಾಳಗ ತಾರಕಕ್ಕೇರ್ತಾ ಇದೆ. ಈ ನಡುವೆ ಇರಾನ್ ನಲ್ಲಿ ಸಿಲುಕಿರುವಂತಹ 102 ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ. ಅನಿವಾಸಿ ಭಾರತೀಯ ಸಮಿತಿಯಿಂದ ಅಧಿಕೃತವಾದಂತಹ ಮಾಹಿತಿಯನ್ನ ಈಗ ಪ್ರಕಟಿಸಲಾಗಿದೆ. 4-5 ದಿನಗಳಲ್ಲಿ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆದುಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷ ಆರತಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲರ ರಕ್ಷಣೆಗಾಗಿ ವಿದೇಶಾಂಗ ಇಲಾಖೆ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದೀವಿ. ಇತರೆ ರಾಷ್ಟ್ರಗಳ ಗಡಿ ಮೂಲಕವೂ ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವರ ಲಿಸ್ಟ್ ಅನ್ನ ಕೂಡ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇರಾನ್ ಮತ್ತೊಂದು ಯೂನಿವರ್ಸಿಟಿಯಲ್ಲಿ 25 ವಿದ್ಯಾರ್ಥಿಗಳಿದ್ದಾರೆ. ಇರಾನ್ನ ಕೋಮ್ ಅನ್ನುವ ಧಾರ್ಮಿಕ ಸ್ಥಳದಲ್ಲಿ ಅವರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಇನ್ನು ಇರಾನ್ ಪೂರ್ವ ಭಾಗ ಟರ್ಬೆಕಿಸ್ತಾನಿ ಮೂಲಕ ಕರೆತರುವ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತೇಳಿ ಇನ್ನು ಗೌರಿಬಿದ್ನೂರವರೇ ಇದ್ದಾರೆ. 102 ಮಂದಿ ಇರಾನ್ ನಲ್ಲಿ ಸಿಲುಕಿದ್ದಾರೆ. ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರುವ ಕೆಲಸ. ಇಸ್ರೇಲ್ ನಡುವೆ ಯುದ್ಧ ಕಾಳಗ ತಾರಕಕ್ಕೇರ್ತಾ ಇದೆ. ಈ ನಡುವೆ ಇರಾನ್ ನಲ್ಲಿ ಸಿಲುಕಿರುವಂತಹ 102 ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ. ಅನಿವಾಸಿ ಭಾರತೀಯ ಸಮಿತಿಯಿಂದ ಅಧಿಕೃತವಾದಂತಹ ಮಾಹಿತಿಯನ್ನ ಈಗ ಪ್ರಕಟಿಸಲಾಗಿದೆ. 4-5 ದಿನಗಳಲ್ಲಿ ಎಲ್ಲರನ್ನೂ ಸುರಕ್ಷಿತವಾಗಿ ಕರೆದುಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷ ಆರತಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಎಲ್ಲರ ರಕ್ಷಣೆಗಾಗಿ ವಿದೇಶಾಂಗ ಇಲಾಖೆ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದೀವಿ. ಇತರೆ ರಾಷ್ಟ್ರಗಳ ಗಡಿ ಮೂಲಕವೂ ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವರ ಲಿಸ್ಟ್ ಅನ್ನ ಕೂಡ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇರಾನ್ ಮತ್ತೊಂದು ಯೂನಿವರ್ಸಿಟಿಯಲ್ಲಿ 25 ವಿದ್ಯಾರ್ಥಿಗಳಿದ್ದಾರೆ. ಇರಾನ್ನ ಕೋಮ್ ಅನ್ನುವ ಧಾರ್ಮಿಕ ಸ್ಥಳದಲ್ಲಿ ಅವರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಇನ್ನು ಇರಾನ್ ಪೂರ್ವ ಭಾಗ ಟರ್ಬೆಕಿಸ್ತಾನಿ ಮೂಲಕ ಕರೆತರುವ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತೇಳಿ ಇನ್ನು ಗೌರಿಬಿದ್ನೂರವರೇ ಇದ್ದಾರೆ. 102 ಮಂದಿ ಇರಾನ್ ನಲ್ಲಿ ಸಿಲುಕಿದ್ದಾರೆ. ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರುವ